ಅಧಿವೇಶನದ ವೇಳೆ ಯತೀಂದ್ರ ಸಿದ್ದರಾಮಯ್ಯರಿಂದ ಕದನ ವಿರಾಮ ಉಲ್ಲಂಘನೆ. ಬ್ರೇಕ್ಫಾಸ್ಟ್ ಮೀಟ್ನಲ್ಲಾದ ಕದನ ವಿರಾಮವನ್ನ ಯತೀಂದ್ರ ಸಿದ್ದರಾಮಯ್ಯ ಉಲ್ಲಂಘಿಸಿದ್ದಾರೆ. ಬೆಳಗಾವಿಯಲ್ಲೇ ನಾಯಕತ್ವದ ಬಗ್ಗೆ ಯತೀಂದ್ರ 3 ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂತ ಎಂಎಲ್ಸಿ ಯತೀಂದ್ರ ಪುನರುಚ್ಚರಿಸಿದ್ದಾರೆ. ಈಗ ಸಿಎಂ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವ್ರು ಹೇಳಿದ್ದಾರೆ. ಬಟ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತೇಳಿ. ನನಗೆ ವೈಯಕ್ತಿಕವಾಗಿ ಅವರು ಪೂರ್ಣಾವಧಿಯನ್ನ ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಅನ್ನೋ ನಮಗೆ ಹೇಳಿದ್ದೀನಿ. ನನಗೆ ಏನು ಹೇಳಬೇಕು ಹೇಳಿದ್ದೀನಿ, ಮತ್ತೆ ಅದ್ರ ಬಗ್ಗೆ ಇನ್ನು ಚರ್ಚೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈಕಮಾಂಡ್ has clearly said. High Command has clearly said as of now there will be no change in the leadership. No confusion, no change as of now. ಪದೇ ಪದೇ ಕುರ್ಚಿ ಸಂಘರ್ಷದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಸಿಎಂ ಉತ್ತರಿಸಲಿ ಅಂತ ಡಿಕೆಶಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಬಣದ ಶಾಸಕರಿಂದಲೂ ಯತೀಂದ್ರ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯತೀಂದ್ರ ನಾಯಕತ್ವದ ಹೇಳಿಕೆ ಬಗ್ಗೆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಏನ್ ಹೇಳಿದ್ದಾನೆ ಯತೀಂದ್ರ? ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ. ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನೇ ನಾವು ಕೇಳೋದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಸಿದ್ದು ಬಣ ಇದ್ರೆ ಯತೀಂದ್ರ ಮಾತಿಗೆ ಕೆರಳಿ ಕೆಂಡವಾಗಿದೆ ಡಿಸಿಎಂ ಡಿಕೆಶಿ ಆಪ್ತ ಬಣ. ನಾವು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರನ ಅಂತ ಕಿಡಿಕಾರಿದ್ದಾರೆ. ಪದೇ ಪದೇ ಕುರ್ಚಿ ಕದನದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟ್ನ ನಂತರ ಯಾವ ನಾಯಕರು ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿರಲಿಲ್ಲ. ಇದೀಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. Not following party's high command, sir. Making a statement that my father has been a CM for 5 years. I think CM will reply for him. I think CM will reply for him. Not following party's high command, sir. Making a statement that my father has been a CM for 5 years. I think CM will reply for him. Sir, High Command ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾವು. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳೋದು ನಾವು ಅಂತ ಹೇಳಿದೀನಿ. ಕೇಳ್ತಾ ಇದೆಯಾ? ಮುಜುಗರ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಸರ್, ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾವು. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳೋದು ನಾವು ಅಂತ ಹೇಳಿದೀನಿ. ಕೇಳ್ತಾ ಇದೆಯಾ? ನಾವೇನು ಹೇಳಲಿಕ್ಕಾಗಲ್ಲ. ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಚರ್ಚೆ ಮಾಡೋಣ. ಅವರಿಂದ ಅವರೇ ಇರ್ತಾರೆ, ಅವರಿಂದ ಬಂತಿರ್ತಾರೆ, ಅವರಿಂದ ಅವರೇ ಇರ್ಬೇಕು, ಬೇರೆಯವ್ರು ಯಾರು ಇರ್ಲಿಕ್ಕೆ ಆಗೋಲ್ಲ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದ್ದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದ್ದಾರೆ ಒಂದ್ಸಾರಿ. ಇದು 2ನೇ ಸರಿ ಅಂದರೆ 1ನೇ ಸರಿ. ವೀಕೇನಿಲ್ಲ, ವೀಕೇನೆ ಅಂತ ಹೇಳಿಕ್ಲ, ಸ್ವತಂತ್ರ ಆಗಿದ್ದಾರೆ ಎಲ್ಲರೂ, ಹಿಂಗಾಗಿ ಹೇಳ್ತಾರೆ ಅಷ್ಟೇ. ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಇದರಿಂದ ಈಗ ಸಿಎಂ ಅವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮುಜುಗರ ಆಗುವಂಥದ್ದು ಆಗ್ತಾ ಇದೆ ಯತೀಂದ್ರ ಅವರು ಹೇಳಿಕೆ. ಯಾಕಂದ್ರೆ ಸಿಎಂ ಅವ್ರು ಹೇಳಬಾರ್ದು. ಅವ್ರ ಪರವಾಗಿ ಬೇರೆ ಯಾರು ಹೇಳಿದ್ರೆ ಓಕೆ, ಅವ್ರು ಹೇಳಿದ್ರೆ ಸ್ವಲ್ಪ ಹಂಗೆ ನೀವು ಹೇಳ್ದಂಗೆ ಮುಜುಗರ ಆಗುತ್ತೆ. ಏನು ಮುಜುಗರ ಇಲ್ಲ, ಏನಿಲ್ಲ. ನೀವು ಸುಮ್ಮನೆ ಮುಜುಗರ ಮಾಡದಿದ್ರೆ ಸಾಕು. ನೀವು ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ. ನಂದೇನಂತ ಹೇಳ್ಬಿಟ್ರೆ ನನ್ನ ಹಿಂದಿನ ಸಚಿವರು ನನ್ನ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇದ್ರೆ ಕೇಳಿ ನಾನು ಹೇಳ್ತೇನೆ. ಈಗ ನಾನು ಒಂದೇ ಮಾತು ಪದೇ 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 ಒಂದೇ ಮಾತು. ಈಗ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ, ನಂದು ಪದೇ ಪದೇ ಒಂದೇ ಹೇಳೋದು. ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಮನೆ ಮುಖ್ಯಮಂತ್ರಿ ಏನಂದರು, DCM ಏನಂದರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ. ನಮ್ಮ ಪಕ್ಷ ಏನು? ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ನನಗೆ ಗೊತ್ತಿಲ್ಲಪ್ಪ, ನಾನು ನೋಡಲಿಲ್ಲ. ನಾನು ನೋಡಿದಾಗ ಮಾತ್ರ ಬಿಡಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ.
CM ಅವರ ಅನುಮೋದನೆ ಇಲ್ಲದೆ ಅವರ ಕನ್ಸೆಂಟ್ ಇಲ್ಲದೆ ಬರ್ತದೆ ಸರ್ ಮಗನ? ನನಗೆ ಗೊತ್ತಿಲ್ಲ. ನೀವು ಒತ್ತಾಯಿಸ್ತೀರಾ ಹೈಕಮಾಂಡ್ ನಮಗೆ ಮಾತ್ರ ನೋಟಿಸ್ ಕೊಡಬೇಡಿ ಅವ್ರಿಗೂ? ನೋಡಿ, ಹೈಕಮಾಂಡ್ಗೆ ಎಲ್ಲ ವಿಷಯಗಳು ಗೊತ್ತಿದೆ. ನಾನು ತಪ್ಪು ಮಾಡಿದ್ರೆ ನನಗೂ ನೋಟಿಸ್ ಕೊಡ್ತಾರೆ, ಬೇರೆ ತಪ್ಪು ಮಾಡಿದ್ರೆ ಅವ್ರಿಗೂ ನೋಟಿಸ್ ಕೊಡ್ತಾರೆ. ಅದನ್ನು ನೀವು ಕೇಳಬೇಕು, ನಾನಲ್ಲ. ನಾನು ನೀವೆಲ್ಲ ಮಾತಾಡ್ರೆ ಅಧ್ಯಕ್ಷರು ನಿಮಗೆ ಫೋನ್ ಮಾಡಿ ಮಾತಾಡಬೇಡಿ ಅಂತಾರಂತೆ. ಈಗ ಅವ್ರು ಮಾತಾಡುವಾಗ ಯಾರು ಹೇಳಬೇಕು? ಅವ್ರ ಕಲ್ಲ ಹೇಳಿಸಿಸುವ. ನೀವು ಅವ್ರನ್ನೇ ಕೇಳಬೇಕು. ನಾವೆಲ್ಲ ಚಿಕ್ಕವರಾಗ್ತೀವಿ. ಇವತ್ತು ನಾನೊಬ್ಬ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ನಮ್ಮದೇನು ಚೌಕಟ್ಟಿದೆ ಅಷ್ಟರಲ್ಲಿ ಕೆಲಸ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ. 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಕಿವಿ ಕೊಟ್ಟು ಅವ್ರು ಯಾವ ರೀತಿ ನಮ್ಮ ಸರ್ಕಾರವನ್ನು ಬಳಸ್ಕೊಂಡು ಪರಿಹಾರವನ್ನು ಕೊಡೋಂಥ ಚಿಂತನೆಯಲ್ಲಿ ಹೋಗ್ಬೇಕಾದಂಥದ್ದು ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ದೇರ್. ನಾವು ಇದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ಇದು ಎಲ್ಲೋ ಒಂದು ಕಡೆ ಜನರಿಗೆ ಬೇಸರ ಮೂಡುತ್ತೆ. ಹಗುರವಾದಂಥ ಹೇಳಿಕೆಗಳು, ವರಿಷ್ಠರ ಜವಾಬ್ದಾರಿ ನಾವು ತೆಗೆದುಕೋಬಾರ್ದು. ವರಿಷ್ಠರು ಅವ್ರ ಕೆಲಸ ಮಾಡ್ತಾರೆ, ನಾವೊಬ್ಬ ಕಾರ್ಯಕರ್ತನಾಗಿ ನಮ್ಮ ಕೆಲಸ ಮಾಡಬೇಕು. ನಾನು ಅಷ್ಟಕ್ಕೆ ಸೀಮಿತ ಆಗಿದ್ದೇನೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಅನಾವಶ್ಯಕವಾಗಿ CM, DSM, ಡೆಪ್ಯೂಟಿ CM ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಒಂದದೇವೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಒಂದದೇವೆ. ಹಾಗಾಗಿ ಈ ವಿಷಯ ಚರ್ಚೆಗೆ ಇಲ್ಲೇ ತಾವೆಲ್ಲ ಪೂರ್ಣವಿರಾಮ ಕೊಟ್ಟು ಇದ್ರ ಬಗ್ಗೆ ಏನಾರ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ಯತೀಂದ್ರ ಏನು ಹೇಳಿದಾರೆ ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನನ್ನ ಅವಶ್ಯಕತೆ ಇಲ್ಲ. ಯತೀಂದ್ರಾಗೆ ನಾ ರಿಯಾಕ್ಟ್ ಮಾಡ್ಬೇಕಂತೇನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.